ಅಲ್ಲಿ ಬೈರ್ಮಂಗ್ಲ ಬಸ್ ಸ್ಟ್ಯಾಂಡ್ ಕೇಳಬೇಕಾಯ್ತು 26 ಹಳ್ಳಿಯರ್ನ. ಡಿಸಿ ಬರ್ಲಿವಾ ಅವತ್ತಿಂದ? ಯಾವನ ಬರ್ಲಿಲ್ಲ, ಯಾವ ಡಿಸಿನೂ ಬರ್ಲಿಲ್ಲ, ಯಾವನ ಬರ್ಲಿಲ್ಲ. ಅವ್ನಿಗೆ ಏನ್ ಹೇಳ್ತೀರಿ ಡಿಸಿಗೆ? ಬಾಲಕೃಷ್ಣ ಅವತ್ತು ಹೇಳಿದ್ನಲ್ಲ, ಉಸ್ತಾಗ ಊರಿಗೆ ಮಾರಿ ಕುಂಟೆ ತಲ್ಪರಿ. ಅವ್ನು ಎರಡು ಮಕ್ತವನು, ಪ್ರಪಂಚದ ಆಡಾಟ ನೋಡ್ಬೇಕು. ಈಗ ಡಿಸಿನ ಜಿಲ್ಲೆಗೆ, ಈಗ ಡಿಸಿಗೆ ಜಿಲ್ಲೆಗೆ ಒಂದು ತಂದೆ ಅಂತ ಹೇಳ್ತಾರೆ, ಅವ್ರಿಗೇನ್ ಹೇಳ್ತೀರಿ ಈಗ ಡಿಸಿಗೆ? ಡಿಸಿ ತಂದೆ ಆಗಿರೋ ಈ ಮಾನವತೆ ಇಲ್ಲ ಅವ್ನಿಗೆ. ಅವ್ನ ಮಕ್ಕ ಹೆಂಗೆ ಹಾಕ, ಅವ್ನ ಬಾಲಕೃಷ್ಣ ಮಕ್ಕ ಹೆಂಗೆ ಹಾಕ. 40,000 ಜನ ಓದಾಗಿನೇ 30 ಜನಕ್ಕೆ ಸುಸ್ವಾಗತ ಮಾಡ್ದ. 4 ಜನ ಹೋಗಿದಾಗ ಒಂದು 44 ಮಾಡ್ದ. ಅವ್ನು ಯಾವ ಡಿಸಿ ಅವನು? ನಾವಾರು ಬಂದ್ರೆ ಬೈರ್ಮಂಗ್ಲ ಇದ್ರಲ್ಲಿ ಬಂಜನ್ ಕಣ್ಣಾಗ್ತ 1000 ಜನಕ್ಕೆ ಅವನಂತ ತಾಕತ್ರ ನಾ ಬೈರ್ಮಂಗ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ನಾನು ಹಾಕ್ಲಿ ನೋಡೇ ಬಿಡೋಣ. ಅವ್ನ ತಾಕತ್ತ ನಮ್ಮ ತಾಕತ್ತ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಆದಂಥ ಬೆಳವಣಿಗೆಯನ್ನ ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಸರ್ವೆಗೆ ಅಂತ ಬಂದಂಥ ಅಧಿಕಾರಿಗಳ ಮೇಲೆ ರೈತರು ದಾಳಿಯನ್ನ ಮಾಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಯೆಲ್ಲವೂ ಕೂಡ ಆಗ್ತಾ ಇದೆ. ಈಗ ಸರ್ಕಾರ ಏನ್ ಮಾಡೋದಕ್ಕೆ ಹೊರಟಿದೆ ಅಂದ್ರೆ, ಒಂದು ಕಡೆಯಿಂದ ಆ ರೈತರನ್ನ ಹೆದರಿಸೋದು, ಮತ್ತೊಂದು ಆ ರೈತರ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಹೊರಟ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿಯವರೆಗೆ ಸರ್ಕಾರ ಮಾಡಿದಂಥ ಎಡವಟ್ಟು ಅದೇ, ಅಥವಾ ಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಮಾಡಿದ್ದು ಅದೇ. ಏನು? ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ, ರೈತರ ಅಭಿಪ್ರಾಯವನ್ನ ಕೇಳುವಂತ ಕೆಲಸವನ್ನ ಮಾಡಲಿಲ್ಲ, ಸರ್ವಾಧಿಕಾರಿ ಧೋರಣೆ, ಏಕಮುಖವಾದಂಥ ನಿರ್ಣಯವನ್ನ ತೆಗೆದುಕೊಂಡ್ರು, ನಾವು ಅಂದ್ಕೊಂಡಿದ್ದ ಆಗಬೇಕು ಎನ್ನುವಂಥ ನಿಲುವಿಗೆ ಬಂದ್ರು. ಹೆದರಿಸೋದು, ಬೆದರಿಸೋದು, ಇದೇ ಧಾಟಿಯಲ್ಲಿ ಇವರು ಮಾತನಾಡ್ತಾ ಇದ್ರು. ಇಲ್ಲಿವರೆಗೂ ಮಾಡಿದ್ದಾರೆ. ನಾವು ಅಂದ್ಕೊಂಡಿದ್ವಿ ರೈತರ ಆಕ್ರೋಶ ಜಾಸ್ತಿ ಆದಾಗ, ನಿನ್ನೆ ಏನು ದಾಳಿ ಆಯಿತು, ಒಂದಷ್ಟು ಗಲಾಟೆ ಎಲ್ಲವೂ ಕೂಡ ಆಯಿತು, ಇದಾದ ಬಳಿಕ ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ, ಇನ್ನಾದರೂ ಸರ್ಕಾರ ಸ್ವಲ್ಪ ಸಾಫ್ಟ್ ಆಗಿ ರೈತರ ಜೊತೆಗೆ ವರ್ತನೆಯನ್ನ ಮಾಡುತ್ತೆ ಅಂತ ಹೇಳಿ. ಆದರೆ ಇಲ್ಲ, ಇವರು ಬುದ್ಧಿ ಕಲಿಯುವಂತ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಈಗಲೂ ಕೂಡ ರೈತರನ್ನ ಹೆದರಿಸ್ತಾ ಇದ್ದಾರೆ, ಬೆದರಿಸ್ತಾ ಇದ್ದಾರೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಬಂಧುಗಳೇ, ನಿನ್ನೆ ಗಲಾಟೆ ಆಯಿತು, ಅಧಿಕಾರಿಗಳ ಮೇಲೆ ದಾಳಿ ಆಯಿತು. ಹೌದು, ಅಧಿಕಾರಿಗಳ ಮೇಲಿನ ದಾಳಿಯನ್ನು ನಾವು ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆ ಪ್ಲೇಸ್ನಲ್ಲಿ ನಾವೇ ಇದ್ದಿದ್ದೆ ಅಂತ ನಾವು ಊಹೆ ಮಾಡಿಕೊಂಡ ಸಂದರ್ಭದಲ್ಲಿ ನಮಗೂ ಅನ್ಸುತ್ತೆ ಈ ರೀತಿಯಾಗಿ ದಾಳಿ ಆಗಬಾರದು ಎನ್ನುವಂಥ ರೀತಿಯಲ್ಲಿ. ಆದರೆ ದಾಳಿಗೊಂದಷ್ಟು ಕಾರಣಗಳೆಲ್ಲವೂ ಕೂಡ ಇತ್ತು. ನಿಮ್ಮೆಲ್ಲರಿಗೂ ಕೂಡ ಅದೇನು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಅದಾದ ಬಳಿಕ ಸರ್ಕಾರ ರೈತರನ್ನೇನೋ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಅಂಥದ್ದೇನಾದರೂ ಮಾಡಬೇಕಾಗಿತ್ತಲ್ಲ. ಆದರೆ ಏನು ಮಾಡಿದ ಸರ್ಕಾರ ಅಂದರೆ, ಈಗ ಅವರ ವಿರುದ್ಧ FIR ಅನ್ನ ದಾಖಲಿಸುವಂತ ಕೆಲಸವನ್ನ ಮಾಡಿದೆ. ಅಂದ್ರೆ ಅವರ ವಿರುದ್ಧ ಪ್ರಕರಣ ದಾಖಲಿಸುವಂತ ಕೆಲಸ. ಅಂದ್ರೆ ಇದೇನು? ಅವರನ್ನ ಹೆದರಿಸೋದು, ಅವರನ್ನ ಬೆದರಿಸೋದು, ಅವ್ರು ಇನ್ನೊಂದಷ್ಟು ಹೆಜ್ಜೆಯನ್ನ ಹಿಂದಿಡ್ಲಿ ಎನ್ನುವ ರೀತಿಯಲ್ಲಿ ಸರ್ಕಾರ ಈ ಪ್ಲಾನ್ ಅನ್ನ ಮಾಡಿದ ಕಾಣಿಸ್ತಾ ಇದೆ. ಏನ್ ಕತೆ, ಅದಕ್ಕೆ ಸಂಬಂಧಪಟ್ಟಾಗ ಏನೆಲ್ಲ ಆಗ್ತದೆ ಅದನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ನಿನ್ನೆ ರೈತರ ವಾದ ಏನಾಗಿತ್ತು ಅಂದ್ರೆ, ನಿನ್ನೆ ಅಲ್ಲಿ ಮಂಡ್ಲಹಳ್ಳಿ ಎನ್ನುವಂಥ ಒಂದು ಭಾಗಕ್ಕೆ ಸರ್ವೆಗೆ ಅಂತ ಬಂದಿದ್ರಲ್ಲ, ಸರ್ವೆಗೆ ಬಂದಿದ್ದು ಯಾರ ಜಮೀನಿಗೆ ಅಂದ್ರೆ, ಯಾರ್ಯಾರು ಭೂಮಿಯನ್ನ ಕೊಡೋದಕ್ಕೆ ಒಪ್ಕೊಂಡಿದ್ರು ಅವರ ಜಂಟಿ ಸರ್ವೆಗೆ ಅಂತ ಅಧಿಕಾರಿಗಳು ಬಂದಿದ್ರು. ಅದರಲ್ಲಿ ರೈತರ ವಾದ ಏನಾಗಿತ್ತು ಅಂದ್ರೆ, ಈಗ ಸರ್ಕಾರದ ವಾದ ಏನು ಹೇಳಿ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಒಪ್ಕೊಂಡವರ ಜಮೀನಿಗೆ ಬಂದ್ರೆ ನಿಮ್ಗೇನು ಸಮಸ್ಯೆ ಅಂತ ಕೇಳ್ತಿದ್ರಲ್ಲ. ರೈತರ ವಾದ ಏನು ಅಂತಂದ್ರೆ, ಒಮ್ಮೆ ಏನಾದರೂ ಅಲ್ಲಿ JMC ಅಥವಾ ಸರ್ವೆ ಆಯಿತು ಅಂತಾದ್ರೆ ನಮ್ಮ ಕೈಯಿಂದ ಭೂಮಿ ತಪ್ಪಿ ಹೋದ ಹಾಗೆ. ಹೀಗಾಗಿ ನಮಗೆ ಸದಾಕಾಲ ಒಂದು ಆತಂಕ ಇದ್ದೇ ಇದೆ, ಸದಾಕಾಲ ನಾವು ಎಚ್ಚರಿಕೆಯಲ್ಲಿ ಇರಲೇಬೇಕಾಗಿದೆ. ಹೀಗಾಗಿ ಸರ್ವೆಗೆ ಬಂದಂತ ಸಂದರ್ಭದಲ್ಲಿ ನಮ್ಮ ಅಹವಾಲು ಏನಾಗಿತ್ತು ಅಂದ್ರೆ, ಓಕೆ, ಭೂಮಿ ಕೊಡುವಂತವರ ಸರ್ವೆಯನ್ನ ಮಾಡ್ಕೊಂಡು ಹೋಗ್ಲಿ, ಆದ್ರೆ ಜಿಲ್ಲಾಧಿಕಾರಿಗಳು ನಮ್ಗೊಂದು ಹಿಂಬರಹವನ್ನ ಕೊಡಬೇಕು, ನಮ್ಮ ಜಮೀನನ್ನ ಸರ್ವೆ ಮಾಡಲ್ಲ ಅಂತ ಹೇಳಿ ಹಿಂಬರಹವನ್ನ ಕೊಟ್ಟಾದ ಬಳಿಕ ನೀವು ಏನಾದ್ರೂ ಮಾಡ್ಕೊಂಡು ಹೋಗಿ ಅನ್ನೋದು ರೈತರ ವಾದ ಆಗಿತ್ತು, ರೈತರ ಅಹವಾಲಾಗಿತ್ತು. ರೈತರು ನಿನ್ನೆ ಹೇಳಿದ್ದು ಕೂಡ ಅದನ್ನೇ. ನೀವೊಂದು ಹಿಂಬರಹವನ್ನ ಕೊಡಿ ಸ್ವಾಮಿ. ನಾವು ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಅವ್ರನ್ನ ಭೇಟಿಯಾಗಿದ್ದೇವೆ, DK ಶಿವಕುಮಾರ್ ಆಗಿ ಉಪಮುಖ್ಯಮಂತ್ರಿ ಆಗಿದ್ರು, ಅವ್ರನ್ನ ಭೇಟಿಯಾಗಿದ್ದೇವೆ, ಶಾಸಕರನ್ನು ಭೇಟಿಯಾಗಿದ್ದೇವೆ, ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿದ್ದೇವೆ, ಪದೇ 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 ಮನವಿ ಕೊಟ್ಟಿದ್ದೇವೆ. ಇಲ್ಲಿವರೆಗೆ ಯಾರು ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡಿಲ್ಲ. ಈಗಲಾದ್ರೂ ಸರ್ವೆ ಹಂತದವರೆಗೆ ಬಂದಿದೆ, ಈಗಲಾದ್ರೂ ಹಿಂಬರಹವನ್ನ ಕೊಡಿ. ನಾವು ಯಾವ ಗ್ಯಾರಂಟಿಯಲ್ಲಿ ನಾವು ಸರ್ವೆಗೆ ಬಂದಂಥ ಸಂದರ್ಭದಲ್ಲಿ ಸುಮ್ಮನೆ ಇರಲಿ. ಅಲ್ಲಿ ಜಮೀನು ಕೊಡ್ತೀವಿ ಅಂತ ಒಪ್ಕೊಂಡಂಥವರ ಸರ್ವೆ ಜೊತೆಗೆ ನಮ್ಮ ಜಮೀನನ್ನು ಕೂಡ ಸರ್ವೆ ಮಾಡೋದಕ್ಕೆ ಹೊರಟು ಬಿಡ್ಬೋದು. ಆಗ ಏನು ಮಾಡ್ಬೇಕು? ನಾವು ಬಾಯಿ ಬಿಡ್ಕೊಳ್ಳೋದು ಒಂದೇ ಬಾಕಿ. ಹೀಗಾಗಿ ನಮಗೆ ಹಿಂಬರಹ ಒಂದನ್ನು ಕೊಟ್ಟು ಬಿಟ್ರೆ ನಾವು ಸುಮ್ಮನೆ ಆಗ್ಬಿಡ್ತೀವಿ ಅನ್ನೋದು ರೈತರ ವಾದ ಆಗಿತ್ತು. ನಿನ್ನೆಯೂ ಕೂಡ ರೈತರು ಅದನ್ನೇ ಹೇಳಿದ್ದು. ಅದೇ ವಿಚಾರವನ್ನ ಮಾತನಾಡಬೇಕು ಅಂತ ನಿಂತ್ಕೊಂಡ ಸಂದರ್ಭದಲ್ಲಿ
ಆಗ ಅಧಿಕಾರಿಗಳು ಸರ್ವೆಗೆ ಅಂತ ಮುಂದೆ ಹೋದಾಗ ಸಹಜವಾಗಿ ಸಿಟ್ಟು ಬಂತು. ಅವರು ಪೊರ್ಕೆ ಇಟ್ಕೊಂಡು ಅವ್ರಿಗೆ ಹೊಡೆಯೋದಿಕ್ಕೆ ಹೋದ್ರು. ಒಂದಷ್ಟು ಜನ ಇನ್ನೂ ಉದ್ರಿಕ್ತರಾಗಿದ್ರು. ಅವರು ದೊಣ್ಣೆ ತಗೊಂಡ್ರು, ಇಟ್ಟಿಗೆ ತಗೊಂಡ್ರು, ಕಲ್ಲು ತಗೊಂಡ್ರು. ಇಂಥದ್ದೆಲ್ಲವೂ ಕೂಡ ಆಯಿತು. ಅದಾದ ಬಳಿಕ ಈಗ ಇವತ್ತು ತಾತ್ಕಾಲಿಕವಾಗಿ ಸರ್ವೆಯನ್ನು ನಿಲ್ಲಿಸಲಾಗಿದೆ. ಇನ್ನು ನಾಳೆ ನಾಡಿದ್ದ ಆಗ್ತಾ ಇದ್ದ ಹಾಗೆ ಇನ್ನು ದೊಡ್ಡ ಪ್ರೊಟೆಕ್ಷನ್ ಅಲ್ಲಿ ಪೊಲೀಸ್ ಭದ್ರತೆಯಲ್ಲಿ ಸರ್ವೆ ಮಾಡುವಂತೆ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಸರ್ಕಾರ ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ, ವಿಪರೀತ ಅಂದ್ರೆ ವಿಪರೀತ ಹಠವನ್ನ ತೊಟ್ಟು ಬಿಟ್ಟಿದೆ. ಇವತ್ತು ಕೂಡ ಬಾಲಕೃಷ್ಣ ಅವರು ಮಾತಾಡ್ತಾ ಇದ್ರು, ಇಲ್ಲ ನಾವು ಸರ್ವೆ ಮುಂದುವರಿಸ್ತೀವಿ ಎನ್ನುವ ಧೋರಣೆಯಲ್ಲೇ ಅವರು ಮಾತನಾಡ್ತಾ ಇದ್ರು. ಆದರೆ ಇವತ್ತು ತಾತ್ಕಾಲಿಕವಾಗಿ ಸರ್ವೆಯನ್ನು ನಿಲ್ಲಿಸಲಾಗಿದೆ. ಯಾಕಂದ್ರೆ ವಾತಾವರಣ ಬಿಸಿಯಾಗಿದೆ. ಇವತ್ತು ಕೂಡ ಅಲ್ಲಿ ಪ್ರತಿಭಟನಾಕಾರರು ಒನಕೆಯನ್ನು ಹಿಡ್ಕೊಂಡು ನಿಂತ್ಕೊಂಡಿದ್ರು. ಇವತ್ತು ಬಂದ್ರೆ ಒನಕೆಲೆ ಹೊಡಿತೀವಿ ಎನ್ನುವಂಥ ರೀತಿಯಲ್ಲಿ ಇಷ್ಟು ಬೆಳವಣಿಗೆ ಆಯ್ತಾ. ಇನ್ನೊಂದಾಗಲೇ ಆಗ FIR ವಿಚಾರವನ್ನು ನಾನು ಉಲ್ಲೇಖವನ್ನ ಮಾಡಿದೆ. 2 FIR ಅನ್ನು ದಾಖಲಿಸಿದ್ದಾರೆ. ಇದಾ ರೈತರನ್ನ ನಡೆಸ್ಕೊಳ್ಳುವಂಥ ರೀತಿ, ಇದಾ ರೈತರ ಜೊತೆಗೆ ತೋರುವಂಥ ವರ್ತನೆ, ಏನು ಹೇಳಬೇಕು ಇದಕ್ಕೆ ಅಂತ ಹೇಳಿ. ರೈತರನ್ನ ಇನ್ನಷ್ಟು ರೊಚ್ಚಿಗೇಳಿಸುವ ಹಾಗೆ ಮಾಡೋದು ಇವರು. ಅದಾದ ಬಳಿಕ ಅದೇ ರೈತರನ್ನ ವಿಲನ್ಗಳ ರೀತಿಯಲ್ಲಿ ಬಿಂಬಿಸುವಂತಹ ಪ್ರಯತ್ನ ಏನು ಮಾಡೋದಕ್ಕೆ ಹೊರಟಿದ್ದಾರೆ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ. ಇಲ್ಲಿ FIR ದಾಖಲಿಸುವಂತ ಅವಶ್ಯಕತೆ ಇತ್ತಾ? ಯಾವ ಕಾರಣಕ್ಕಾಗಿ ದಾಳಿ ಆಯಿತು, ಯಾವ ಕಾರಣಕ್ಕಾಗಿ ರೈತರಿಗೆ ಆಕ್ರೋಶ ಇತ್ತು, ಎಲ್ರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿರುವಂಥ ವಿಚಾರ. ರೈತರು ಪದೇ ಪದೇ ಎಚ್ಚರಿಕೆಯನ್ನು ಕೊಟ್ಟಿದ್ರು. ನಮ್ಮ ಜೊತೆಗೆ, ನಮ್ಮ ಮಾಧ್ಯಮದ ಜೊತೆಗೆ ಮಾತನಾಡುವ ಸಂದರ್ಭದಲ್ಲೂ ಕೂಡ ರೈತರದೇ ಮಾತನ್ನು ಹೇಳಿದ್ರು. ಬಂದ್ರೆ ನಾವು ಸುಮ್ಮನೆ ಇರಲ್ಲ, ನಾವು ಹೊಡಿತೀವಿ ಬಡಿತೀವಿ ಎನ್ನುವ ರೀತಿಯಲ್ಲಿ. ಯಾಕಂದ್ರೆ ಅವ್ರಿಗೆ ಅಷ್ಟರ ಮಟ್ಟಿಗೆ ಸಿಟ್ಟಿತ್ತು. ಆಯ್ತು, ಒಂದು ಸಂದರ್ಭದಲ್ಲಿ ರೈತರು ತಮ್ಮ ಸಿಟ್ಟನ್ನು ಹೊರಹಾಕಿದ್ರು. ಆ ಕಾರಣಕ್ಕಾಗಿ ಆ ರೈತರನ್ನ ಕೋರ್ಟಿಗೆ ಅಲಿಯುವ ಹಾಗೆ ಮಾಡ್ಬೇಕಾ ನೀವು? ಆ ರೈತರನ್ನ ಈ ರೀತಿ ನೀವು ಹೆದರಿಸ್ಬೇಕಾ ನೀವು? ಅದು ನಿಮ್ಮ ತಂದೆಯದ್ದೋ ನಿಮ್ಮ ತಾಯಿಯದ್ದೋ ಜಮೀನು ಆಗಿದ್ರೆ ರೈತರನ್ನಾದ್ರೂ ವಿರೋಧ ವ್ಯಕ್ತಪಡಿಸ್ತಾ ಇದ್ರ, ಅಥವಾ ಸರ್ಕಾರಿ ಜಮೀನಾಗಿದ್ರೆ ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ರ? ಅವರ ತಾತ ಮುತ್ತಾತನ ಕಾಲದಿಂದ ವ್ಯವಸಾಯ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ರೈತರಲ್ಲಿ ವ್ಯವಸಾಯ ಮಾಡ್ತಿದ್ದಾರೆ. ತಮ್ಮ ಮುಂದಿನ ಪೀಳಿಗೆಗೂ ಕೂಡ ಅದೇ ಜಮೀನನ್ನು ಕೊಡಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ. ಈಗ ನೀವು ಹೋಗಿ ಕಿತ್ಕೊಳ್ತಾ ಇದ್ದೀರಿ. ಕಿತ್ಕೊಳ್ಳುವ ಸಂದರ್ಭದಲ್ಲಿ ಅವರಿಗೆ ಸಿಟ್ಟು ಬರೋದು ಸಹಜ. ನೀವು ಮಾಡಬೇಕಾಗಿರುವಂಥ ಕೆಲಸ ಏನು? ಅವರ ಸಿಟ್ಟನ್ನು ತಣ್ಣಗಾಗಿಸಬೇಕು. ಹಾಗೆ ಮಾಡ್ತಾ ಇಲ್ಲ. ಇನ್ನಷ್ಟು ರೊಚ್ಚಿಗೊಳಿಸೋದು ತಮ್ಮ ಹೇಳಿಕೆಗಳ ಮೂಲಕ, ತಮ್ಮ ವರ್ತನೆಯ ಮೂಲಕ. ಅದಾದ ಬಳಿಕ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದ ಹಾಗೆ ಅವ್ರ ಮೇಲೆ FIR ಅನ್ನು ದಾಖಲಿಸಿ ಬಿಡೋದು. ಏನಂತ FIR ದಾಖಲಿಸಿದ್ದಾರೆ? 2 FIR ದಾಖಲಾಗಿದೆ. ಒಂದು ಕಂದಾಯ ಇಲಾಖೆಯ ಕಡೆಯಿಂದ, ಅಂದ್ರೆ ಯಾರೊಬ್ರು ಡ್ರೈವರ್ ಬಂದಿದ್ರು, ಅವರು ದೂರನ್ನ ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ 10 ರೈತರ ಮೇಲೆ, 10 ಅಲ್ಲ 11 ಅನ್ಸುತ್ತೆ, 11 ರೈತರ ಮೇಲೆ FIR ದಾಖಲಾಗಿದೆ. ಏನಂತ? ನಮ್ಮನ್ನು ಕೊಲ್ಲೋದಿಕ್ ಬಂದಿದ್ರು, ನಮ್ಮನ್ನು ಸಾಯಿಸೋದಿಕ್ ಬಂದಿದ್ರು, ಬಿಡ್ಬೇಡ ಹೊಡಿ ಅಂತ ಹೇಳಿ ಕೂಗ್ತಾ ಇದ್ರು, ಸ್ವಲ್ಪ ಹೊತ್ತಾಗಿದ್ರೆ ನಮ್ಮನ್ನು ಸಾಯಿಸ್ಬಿಡ್ತಾ ಇದ್ರು ಅಂತ ಹೇಳಿ ಕೊಲೆ ಯತ್ನ ಕೇಸನ್ನ ದಾಖಲಿಸಿದ್ದಾರೆ. ಗಂಭೀರವಾದಂಥ ಪ್ರಕರಣ. ರೈತ ಮಹಿಳೆಯರ ಮೇಲೂ ಕೂಡ ಪ್ರಕರಣವನ್ನು ದಾಖಲಿಸಿದ್ದಾರೆ ಇವರು. ಮತ್ತೊಂದು FIR ನಲ್ಲಿ ಫಾರ್ಮರ್ಸ್ ಅಂತ ಹಾಕಿದ್ದಾರೆ. ಅನ್ನೋನ್ ಎಷ್ಟು ಜನರನ್ನು ಬೇಕಾದ್ರೆ ಸೇರಿಸ್ಕೊಳ್ಬಹುದು ಎನ್ನುವಂಥ ರೀತಿಯಲ್ಲಿ. ಯಾರೊಬ್ರು ಪೊಲೀಸ್ ಅಧಿಕಾರಿಗೆ ಸಣ್ಣದಾಗಿ ಪೆಟ್ಟಾಯಿತು ಎನ್ನುವಂಥ ಕಾರಣಕ್ಕಾಗಿ 2 FIR ಅನ್ನು ದಾಖಲಿಸಿದ್ದಾರೆ. ಯಾವ ಕಾರಣಕ್ಕಾಗಿ? ಇದು ಸ್ಪಷ್ಟ. ಅವ್ರನ್ನ ಹೆದರಿಸಬೇಕು. ಇನ್ನು ಮುಂದೆ ಅವರು ಹೋರಾಟವನ್ನ ಮಾಡದ ರೀತಿಯಲ್ಲಿ ಮಾಡಬೇಕು. ಇನ್ನು ಮುಂದೆ ಅವರು ತೆಪ್ಪಗೆ ಕೂತ್ಕೊಳ್ಬೇಕು, ನಮ್ಮ ಮಾತನ್ನ ಕೇಳಬೇಕು ಎನ್ನುವಂಥ ಧೋರಣೆಯನ್ನ ಈ ರಾಜ್ಯ ಸರ್ಕಾರ ಹೊಂದಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಏನ್ರಿ ಹೇಳಬೇಕು ಇದಕ್ಕೆ? ಒಂದು ಕಡೆಯಿಂದ ಒತ್ತಾಯಪೂರ್ವಕವಾಗಿ ಜಮೀನು ಕಿತ್ಕೊಳ್ಳೋಕೆ ಹೋಗ್ತಿದ್ದಾರೆ, ಮತ್ತೊಂದು ಕಡೆಯಿಂದ ಈ ರೀತಿ ಮಾಡೋದಕ್ಕೆ ಹೊರಟಿದ್ದಾರೆ. ಮುಂದೇನಾದ್ರೂ ಇದು ಬೇರೆ ರೂಪವನ್ನು ಪಡೆದುಕೊಂಡ್ರೆ ಅದಕ್ಕೆ ಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರೇ ಕಾರಣ ಆಗ್ತಾರೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ರೈತರ ಮೊದಲ ಬೇಡಿಕೆ ಏನು ಅಂದ್ರೆ, ನಾವು ಮುಖ್ಯಮಂತ್ರಿಗಳನ್ನ ಒಂದು ಭೇಟಿಯಾಗಬೇಕು, ಅವರಿಗೆ ನಮ್ಮ ಅಹವಾಲನ್ನ ಸಲ್ಲಿಸಬೇಕು ಅಂತ ಹೇಳಿ. DK ಶಿವಕುಮಾರ್ ಪ್ರತಿಭಟನಾ ಸ್ಥಳಕ್ಕೆ ಬರ್ತಾ ಇಲ್ಲ. ಅಟ್ಲೀಸ್ಟ್ ಅವರು ಇದ್ದಲ್ಲಿಗೆ ಒಂದಷ್ಟು ದೊಡ್ಡ ರೈತರ ಬಳಗವನ್ನ, ಯಾರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಅವನ್ನ ಕರೆಸ್ಕೊಂಡು ಅವ್ರ ಜೊತೆ ಮಾತುಕತೆಯನ್ನು ಕೂಡ ಮಾಡ್ತಾ ಇಲ್ಲ. ಅವನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಅವನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಅದರ ಬದಲಾಗಿ ಮಾಧ್ಯಮಗಳಿಗೆ ಅವರ ಹೇಳಿಕೆ ಹೇಗಿರುತ್ತೆ ಅಂದ್ರೆ, ಇಲ್ಲ ನಾವು ಯೋಜನೆಯನ್ನ ಕೈ ಬಿಡಲ್ಲ, ನಾವೇನೇ ಆಗಲಿ ನಾವು ಮುಂದುವರಿತೀವಿ, ಇಂಥದ್ದೇ ಧೋರಣೆಯನ್ನ ಅವರು ಅನುಸರಿಸ್ತಾ ಇದ್ದಾರೆ. ಆ ರೀತಿ ಹೇಳಿಕೆ ಕೊಟ್ಟಂತ ಸಂದರ್ಭ ರೈತರಿಗೆ ಸಿಟ್ಟು ಬರದೆ ಇನ್ನೇನ್ರಿ ಆಗತ್ತೆ? ಅವ್ರ ಜಮೀನು, ಅವರು ಬದುಕೋದು, ಅವರ ಬದುಕನ್ನು ಕಿತ್ಕೊಳ್ಳೋಕೆ ಹೊರಟಾಗ ಅವ್ರಿಗೆ ಸಿಟ್ಟು ಬರದೇ ಇರುತ್ತಾ? ಇನ್ನೊಂದು ಕಡೆಯಿಂದ ಲೋಕಲ್ ಶಾಸಕ ಆಗಿರುವಂಥ ಬಾಲಕೃಷ್ಣ ಅವರ ಹೇಳಿಕೆ, ಅಬ್ಬಾ ಅವ್ರು ರೈತರೇ ಅಲ್ಲ ಅಂತ ಹೇಳಿಕೆ ಕೊಡೋದು. ಇನ್ನೊಂದು ಕಡೆಯಿಂದ ಅವರು JDS ಕಾರ್ಯಕರ್ತರು ಅನ್ನೋದು. ಏನೋ ನಿನ್ನೆ ಮತ್ತೊಂದು ಹೇಳಿಕೆ ಕೊಟ್ಟೆ, JDSನ ಕೃಪಾಪೋಷಿತ ನಾಟಕ ಮಂಡಳಿ ಅಂತ ಹೇಳಿಕೆಯನ್ನು ಕೊಡೋದು. ಏನ್ರಿ ಆಗಿದೆ ಇವರೆಲ್ಲರಿಗೂ ಕೂಡ? ಇವನ್ನೆಲ್ಲ ಜನಪ್ರತಿನಿಧಿಗಳು ಅಂತ ಕರೆಯೋದಕ್ಕಾದ್ರೂ ಸಾಧ್ಯ ಆಗುತ್ತೇನ್ರಿ? ಎಂಥ ಮನಸ್ಥಿತಿ ಇವ್ರದ್ದೆಲ್ಲರದ್ದು ಕೂಡ. ನಾನು ಸ್ಪಾಟಿಗೆ ಹೋಗಿದ್ದೇನೆ, ನಾನು ಗ್ರೌಂಡಿಗೆ ಹೋಗಿದ್ದೇನೆ, ರೈತರು ಮನೇಲಿ ಊಟ ಮಾಡ್ಕೊಂಡು ಬಂದಿದ್ದೇನೆ, ಒಂದು 2-3 ಮನೆಯಲ್ಲಿ ಊಟ ಮಾಡ್ಕೊಂಡು ಬಂದಿದ್ದೇನೆ ನಾನು. ಅವರೆಲ್ಲರೂ ಕೂಡ ರೈತರೇ. ಆ ರೈತರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಿದ್ದು ಅವ್ರಿಗೆ ಪಕ್ಷ ಮತ್ತೊಂದು ಯಾವುದೂ ಇರಲಿಲ್ಲ. ಆದ್ರೆ ಇವ್ರು ಹೇಳ್ತಿರೋದೇನೋ ಅವರೆಲ್ಲರೂ JDSನ ಕಾರ್ಯಕರ್ತರು, JDSನ ಸದಸ್ಯರು ಅಂತ ಹೇಳಿ. ನಾಚಿಕೆ ಆಗ್ಬೇಕು ಇವರೆಲ್ಲರಿಗೂ ಕೂಡ. ಇವರೆಲ್ಲ ನಮ್ಮ ಜನಪ್ರತಿನಿಧಿಗಳು. ಈಗಲೂ ಕೂಡ ಇವರವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಅವ್ರನ್ನ ಸಮಾಧಾನ ಮಾಡಬೇಕು, ಅವರ ಅಭಿಪ್ರಾಯ ಕೇಳಬೇಕು, ಯಾವ ಮನಸ್ಥಿತಿಯೂ ಕೂಡ ಇಲ್ಲ. ಸರ್ಕಾರ ಬೇರೆ ಏನು ಮಾಡೋದು ಬೇಡ, ಸಿಂಪಲ್
ಒಂದು ಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಸ್ವತಃ ಪ್ರತಿಭಟನಾ ಸ್ಥಳಕ್ಕೆ ಹೋಗಿ, ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಹೋಗ್ಲಿ, ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ಅವರ ಅಹವಾಲನ್ನ ಆಲಿಸ್ಲಿ, ಏನ್ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಕೇಳಲಿ, ಅದರ ಆಚೆಗೂ ತಮ್ಮದೇನಾದ್ರೂ ಇತ್ತು ಅಂದ್ರೆ ತಮ್ಮ ಅಭಿಪ್ರಾಯವನ್ನು ಅವ್ರ ಮುಂದೆ ವ್ಯಕ್ತಪಡಿಸುವ ಕೆಲಸವನ್ನ ಮಾಡಲಿ, ಅವನ್ನ ಆದಷ್ಟು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಲಿ. ಇಲ್ಲ ಈಗ ಹೇಳ್ತಾ ಇದ್ದಾರಲ್ಲ 80% ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ, ಓಕೆ, ಒಂದು ಸರ್ವೆಯನ್ನ ಮಾಡಿಸ್ಬಿಡ್ಲಿ ಅವರು ಸರ್ಕಾರದ ಕಡೆಯಿಂದ, ಪ್ರತಿ ಮನೆಗೆ ವಿಸಿಟ್ ಮಾಡಲಿ, ಅದರೊಂದು ಲಿಸ್ಟ್ ಅನ್ನ ಬಿಡುಗಡೆ ಮಾಡಲಿ, ಯಾರ್ಯಾರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ. 80% ರೈತರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಈ ಹಗ್ಗ ಜಗ್ಗಾಟ ಜಟಾಪಟಿ ಯಾವುದು ಕೂಡ ಇರೋದಿಲ್ಲ, ಮುಗ್ದು ಹೋಯ್ತಲ್ಲ. ಯಾಕಿಷ್ಟು ಹೈ ಡ್ರಾಮಾ, ಯಾಕೆ ಇಷ್ಟೆಲ್ಲ ಮಾಡಬೇಕು ಸರ್ಕಾರ ಅಂತ ಹೇಳಿ? ಮುಂದೆ ಏನೇ ಆದರೂ ಕೂಡ ಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಆಗ್ತಾರೆ. ನಾನು ಮತ್ತೆ ಮತ್ತೆ ಹೇಳ್ತಾ ಇರೋದು, ಅಭಿವೃದ್ಧಿಯ ವಿರೋಧಿಗಳಲ್ಲ ನಾವು. ಆದರೆ ಯಾವುದೋ ಏರ್ಪೋರ್ಟು ಮತ್ತೊಂದು ಮಗದೊಂದು ಆದಾಗ ಅನಿವಾರ್ಯ ಅಂತ ಹೇಳಬಹುದು. ಬಿಡದಿ ಟೌನ್ಶಿಪ್ ಇದು ಯಾರಿಗೆ ಲಾಭವೋ ಗೊತ್ತಿಲ್ಲ, ಇದನ್ನು ಯಾರಿಗೋಸ್ಕರ ಮಾಡ್ತಿದ್ದಾರೆ ಅದು ಕೂಡ ಗೊತ್ತಿಲ್ಲ. ಇದು ಅನಿವಾರ್ಯವಾ ಗೊತ್ತಿಲ್ಲ. ಇವ್ರು ಹೇಳ್ತಾ ಇರೋದೇನು, ನಗರದ ಮೇಲಿನ ಇದನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿ, ಏನು ಭಾರ ಇದೆಯಲ್ಲ ಅದನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿ. ನೋಡ್ತಾ ಇರಿ, ಯಾವ ಕಾರಣಕ್ಕೂ ಭಾರ ಕಡಿಮೆ ಆಗಲ್ಲ. ಅಲ್ಲಿ ಬಿಡದಿ ಟೌನ್ಶಿಪ್ ಆಯಿತು ಅಂತಾದರೆ ಇನ್ನಷ್ಟು ಬೆಂಗಳೂರು ಕಡೆ ಬರುವಂಥ ಜನರ ಸಂಖ್ಯೆ ಜಾಸ್ತಿ ಆಗುತ್ತೆ. ಯಾವ ಕಡೆ ಬರ್ತಾರೆ? ನಾರ್ತ್ ಭಾಗದವರು ಬರ್ತಾರೆ. ಎಲ್ರಿಗೂ ಕೂಡ ಬೆಂಗಳೂರು ಅಂದಾಗ ಉತ್ತಮ ವಾತಾವರಣ ಹಾಗೆ ಹೀಗೆ ಇರುವಂಥ ಮನಸ್ಥಿತಿ ಇದೆಯಲ್ಲ. ಇನ್ನು ಬಿಡದಿ ಟೌನ್ಶಿಪ್ ಒಂದು ಆಯಿತು ಅಂತಂದರೆ ನಗರದ ಒಳಗಡೆ ಜಾಗ ಇಲ್ಲ ಎನ್ನುವ ಕಾರಣಕ್ಕಾಗಿ ಅಲ್ಲಿಗೆ ನಾರ್ತ್ ಭಾಗದವರು ಬಂದು 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 ಸೆಟ್ಲ್ ಆಗೋದಕ್ಕೆ ಶುರುವಾಗ್ಬಿಡ್ತಾರೆ. ನಗರದ ಮೇಲಿನ ಭಾರ ಕಡಿಮೆ ಆಗಲ್ಲ, ನಗರದ ಮೇಲೆ ಇನ್ನಷ್ಟು ಭಾರವನ್ನು ಜಾಸ್ತಿ ಮಾಡೋದಕ್ಕೆ ಹೊರಟಿದ್ದೀರಿ. ಅದು ಬೇರೆ ವಿಚಾರ. ಅದರ ಆಚೆಗೆ ಈಗ ರೈತರ ಪ್ರತಿಭಟನೆ ಅಥವಾ ರೈತರ ಈ ಆಕ್ರೋಶವನ್ನು ಅದು ಎಷ್ಟು ಕೆಟ್ಟದಾಗಿ ಇವರು ಹ್ಯಾಂಡಲ್ ಮಾಡ್ತಿದ್ದಾರೆ ಅಂದರೆ, ಇವತ್ತು ನೋಡಿದ್ರೆ ಆ ರೈತರ ಮೇಲೆ ಕೊಲೆ ಯತ್ನದ ಕೇಸ್ ದಾಖಲು ಮಾಡಿಬಿಟ್ಟಿದ್ದಾರೆ. ನನಗನ್ಸೋದು ಇದು ಬಹಳ ದೊಡ್ಡ ಮಟ್ಟಿಗೆ ಉಗ್ರ ಸ್ವರೂಪವನ್ನು ಪಡೆಯುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಎಲ್ಲಿ ರೈತರು ಪೆಟ್ಟು ಕೊಡಬೇಕು ಪೆಟ್ಟು ಕೊಟ್ಟೇ ಕೊಡ್ತಾರೆ. ನಿಮ್ಗೇನಿಸ್ತಾ ಕಮೆಂಟ್ ಮಾಡಿ. ಧನ್ಯವಾದ.